ಹಾಯ್ ಸ್ನೇಹಿತರೆ, ನಮಸ್ಕಾರ. ಈ ವಿಡಿಯೋದಲ್ಲಿ ನನ್ನ ತವ್ರ ಮನೇನ ಹೇಗಿದೆ ಅಂತ ತೋರಿಸ್ತೀನಿ ಅಂತ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದನ್ನು ತೋರಿಸಿ ಹೇಳಿದ್ನಿ. ಮೊದಲು ಹೆಂಗಿತ್ತು ಅಂಥೇಳಿ ಪೈಲ ನಾನು ತೋರಿಸ್ಬಿಡ್ತೇನೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಲ್ರೆಡಿ 10 ಜನ ಸಬ್ಸ್ಕ್ರೈಬರ್ ಆಗಿರಿ. ಇನ್ನು ಈ ವಿಡಿಯೋದಿಂದ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಪೈಲ ಇಲ್ಲಿ ತೋಟಕ್ಕೆ ಬಂದ ನಂತರ ಇಷ್ಟ ಒಂದು ಸೀಟ್ದು ಕಟ್ಕೊಂಡಿರು ನಮ್ಮವಾತು ನಮ್ಮ ತಮ್ಮ. ಅವಾಗ ರೊಕ್ಕ ಇರಲಿಲ್ಲ ಅಂಥೇಳಿ ಇಷ್ಟ ಕಟ್ಟಿಬಿಟ್ಟಿದ್ರು. ಇವಾಗೂ ಕಟ್ಟಿದಾರ, ಸ್ವಲ್ಪ ಸಣ್ಣದು, ಅದು ಒಂದು ಇದೇ ಟೈಪನ್ನೇ ಐತಿ, ಆದರೆ ಸ್ವಲ್ಪ ದೊಡ್ಡದು ಕಟ್ಕೊಂಡಾರ. ಈ ಮೊದಲಿಂದ ಇದ್ದದ್ದು ಭಾಳ ಸ್ಮಾಲ್ ಆಗಿತ್ತದ, ಅದಕ್ಕೆ ಈಗ ಒಂದು ಬೇರೆ ಕಟ್ಟಿದಾರ. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಪೈಲದ್ದು ಹೆಂಗಿತ್ತು ಅಂಥೇಳಿ ಪೈಲ ತೋರಿಸ್ಬಿಡ್ತೀನಿ. ಇದು ಇಷ್ಟ ಸಾಂದ ಒಂದು ಹಾಲ್ ಥರ ಮಾಡ್ಕೊಂಡಿದ್ರು. ಪೂರ್ತಿ ಎಲ್ಲ ಮ್ಯಾಲ ಈ ಬಾಜುಕ ಎಲ್ಲ ಸೀಟ್ದನ ಇತ್ತಿದ. ಇಲ್ಲಿ ಏನಾಗಿತ್ತು ಅಂದ್ರೆ, ಇಲ್ಲಿ ಸ್ಮಾಲ್ ಹಿಂಗೆ ಹೋಲ್ ಗತ್ತೆ ಕಾಣತಾವಲ್ಲ, ಇಲ್ಲಿ ತಗಡಿನ ಸಂದಿ ಹಿಂಗೆ ಹೋಲ್ ಕಾಣತಿದ್ದಿಲ್ಲ. ಅಲ್ಲೆಲ್ಲ ಹಾವ ಮತ್ತು ತೋಟದಾಗನ ಸ್ವಲ್ಪ ಕಪ್ಪಿ ಬಂದು ಕುಂದ್ರಣ, ಅದ್ರ ಸಲುವಾಗಿ ಹಾವು ಬರೋದು ಹಿಂಗಾಗಣ. ಸ್ವಲ್ಪ ಅಲ್ಲಿ ಕೆಳಗಡೆ ಎಲ್ಲ ಗಾಡಿ ಕಟ್ಟ್ಯಾರ ಈಗ ಅದನ್ನು ಈಗ ನೆಕ್ಸ್ಟ್ ಹಾಕ್ತೀನಿ. ಇದೇಗೇನು ತೋರಿಸಿದ್ನಲ್ಲ, ಅದಿಷ್ಟು ಹಾಲ್ ಇತ್ತದ, ಸಣ್ಣದು ಒಂದು ಹೊರಗಿನ ರೂಮ್ ಮಾಡ್ಕೊಂಡಿದ್ರು. ಇವಾಗ ಇಲ್ಲಿ ತೋರ್ಸತ್ತೀನಿ ರೀ. ದೇವ್ರದ ಜಗಲಿ ಇಟ್ಟಿದ್ರು ಅಲ್ಲಿ ಒಂದು ಸೈಡ. ಇಷ್ಟು ಸಣ್ಣದೊಂದು ರೂಮ್ ಥರ ಇತ್ತು. ಇದು ಈಗೂ ರೂಮನ್ನ ಐತಿ, ಅದರ ಜಗಲಿನ ಅಡುಗೆ ಮನೆಯಾಗ ಮಾಡ್ಕೊಂಡಾರ. ಈ ಥರ ಪಳಿ ಕಟ್ಟಿ ಗಾಡಿದ ಮನೆ ಆದ್ರೆ ಮಾಡ್ನಿಯತ್ತು ಮಾಡ್ಕೋಬೋದು. ಈಗ ಸೀಟ್ದಾಗನ ಹಿಂಗೆ ಸ್ವಲ್ಪ ಪಳಿಯತ್ತು ಕಟ್ಟಿ ಮ್ಯಾಗತ್ತ ಸಾಮಾನತ್ತು ಇಡ್ತಿದ್ರು. ಅಲ್ಲಿ ಮ್ಯಾಲೆಲ್ಲ ಓಪನ್ ಆಯ್ತಿತ್ತು. ಇವಾಗ ಅದು ತಂಪ ಗಾಳಿ ಜಾಸ್ತಿ, ಗಾಳಿ ಬರೋದು ಎಲ್ಲ ಭಾಳ ತ್ರಾಸ ಆಗತ್ತಿತ್ತನ ಸುಮ್ಮ ಬೇಡ ಅಂಥೇಳಿ ಗಾಡಿ ಕಟ್ಟಿರೋ. ಈಗ ಇದಿಷ್ಟ ರೂಮ. ಇದು ಈಗೂ ರೂಮ್ ಐತಿ, ಇಷ್ಟ ಸೈಜ್ನಾಗ ಇದು ರೂಮ್ ಐತಿ. ಇದು ಮುಂದೆ ಏನು ಹಾಲ್ ತೋರಿಸಿದ್ನಲ್ಲ ಫಸ್ಟ್ ಪೈಲಕ, ಅದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಂಡ್ರ. ಆ ಕಡೆ ಒಂದು ಸ್ವಲ್ಪ ಹೆಚ್ಚು ಜಾಗ ತೊಗೊಂಡ ಇನ್ನೂ ಕಟ್ಟೋದೈತಿ. ಇವಾಗ ನಾ ವಿಡಿಯೋ ಮಾಡತ್ತಿದ್ದು ಇದು ಹಳಿ ವಿಡಿಯೋನ ಪೈಲ ಮಾಡಿ ಇಟ್ಕೊಂಡಿದ್ನಿ. ಇವಾಗ ಅದನ್ನು ಈಗ ಹೊಸ ಮನೆದು ವಿಡಿಯೋ ಹಾಕ್ತೀನಿ. ಅದನ್ನು ಇನ್ನೂ ಕಟ್ಟೋದೈತಿ, ಆದ್ರೂ ತೋರಿಸ್ತೀನಿ. ಇದು ನೋಡ್ರಿ, ಬೆಕ್ಕ ಮರಿ ಹಾಕಿತ್ತು ಮನೆಯೊಳಗೆ. ಆವಾಗ ಮೊದಲಿನ ಮನೆ ವಿಡಿಯೋ ಮಾಡುವಾಗಿಂದಿದ್ದ. ಇವಾಗ ಇದನ್ನ ಕೈಯಾಗಿ ಹಿಡ್ದಿನಲ್ಲ, ಈಗ ದೊಡ್ಡ ಬೇಕಾಗೈತಿ. ಅದನ್ನು ನಾ ನಿನ್ನೆ ವಿಡಿಯೋದಾಗ ತೋರ್ಸೀನಿ ನೋಡ್ರಿ. ಇವು ಮರಿ ಉಳ್ಕಿದ್ದು ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಅದಾವಲ್ಲ, ಆ ಮರಿನೆಲ್ಲ ಕೊಟ್ಟಿವಿ, ಬೇರೆದವ್ರು ತೊಗೊಂಡು ಹೋಗ್ಯಾರ. ಮತ್ತು ಇದು ದೊಡ್ಡ ಬೇಕೂ ಅದು ಏನಾಯ್ತು ಗೊತ್ತಿಲ್ಲ, ಹೋಗಿಬಿಡ್ತದ. ಅದು ಸಣ್ಣದು ಈಗ ವೈಟ್ ಇದೈತಲ್ಲ ಈ ಮರಿ, ಅಲ್ಲಿ ವೈಟ್ ಕಲರ್ ಒಂದು ಐತಲ್ಲ ಮರಿ, ಅದನ್ನು ದೊಡ್ಡದೈತಿ. ಅದನ್ನು ನಿನ್ನೆ ವಿಡಿಯೋದಾಗ ನೋಡಿರ್ತೀರಿ ನೀವು. ಅದು ವಾಪಸ್ ಈಗ ಮರಿ ಹಾಕೈತಿ. ಇದು ಪೈಲ ಹಳೀದ ಮನಿ ಇದೆ. ಈ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ ನಾನು, ಇತ್ತು ನನ್ನ ಕಡೆ. ಇದಿಷ್ಟ ಒಂದು ರೂಮ್ ಆದ್ಕೊಂಡ್ಲೆ ಹೊರಗಡೆ ಸಾಮಾನು ಇಟ್ಕೊಳಕ್ಕಂಥೇಳಿ ಇಟ್ಕೊಂಡಿರೋದನ್ನ. ಇಲ್ಲಿ ಇಷ್ಟ ಅಡುಗೆ ಮನೆ ಇತ್ತು ನೋಡ್ರಿ. ಇದಿಷ್ಟ ಇಲ್ಲಿ ಹಿಟ್ಟಿನ ಡಬ್ಬಿ ಅದು ಎಲ್ಲ ಇಟ್ಕೊಂಡಾರ. ಇದಿಷ್ಟ ಬಾಂಡೆ. ಇವರು ಮೂರು ಜನನ ಸ್ವಲ್ಪ ಬಾಂಡೆ ಇಟ್ಕೊಂಡಾರ, ಎಲ್ಲ ಕಟ್ಟಿಟ್ಟಾರ. ಯಾಕಂದ್ರೆ ಹೊರಗಿಂದ ಧೂಳು ನೋಡ್ಬೋದು ನೀವು, ಇಲ್ಲೆಲ್ಲ ಕಲರ್ ಹೆಂಗೆ ಚೇಂಜ್ ಆಗ್ಯಾವ ಬಾಂಡೆದು ಅಂತ ಹೇಳಿ. ಹೊರಗಿನ ಧೂಳು ಭಾಳ ಬರ್ತೈತಿ. ಮತ್ತು ಇದಕ್ಕೆ ಕಿಟಕಿ ಅಥವಾ ಏನು ಇಲ್ಲಾಗನ ಒಲಿ ಒಳಗೆ ಅಡುಗೆ ಮಾಡ್ತಾರಲ್ಲ, ರೊಟ್ಟಿ ಇದು ಎಲ್ಲ ಒಲಿ ಒಳಗೆ ಮಾಡ್ತಾರಲ್ಲ, ಅದೆಲ್ಲ ಹಿಂಗೆ ಹೊಗೆ ಬರ್ತೈತಲ್ಲ, ಅದು ಹೊಗೆಗೆ ಎಲ್ಲ ಕರ್ರಗಾಗ್ತಾವೆ ಭಾಂಡೆಗಳು ಅಂಥೇಳಿ ಸುಮ್ಮನೆ ಎಷ್ಟು ಯೂಸಿಗೆ ಬೇಕಲ್ಲ ಅಷ್ಟು ತೊಗೊಂಡು ಅಂಥೇಳಿ ತೊಗೊಂಡಿದ್ರು. ಈಗ ನಾನು ತೋರ್ಸತ್ತೀನಿ ನೋಡ್ರಿ. ಒಲಿನ ಹಚ್ಚಿದ್ದೇ ಐತಿ, ರೊಟ್ಟಿ ಮಾಡಿದ್ರು ಅವಾಗನ. ಗ್ಯಾಸ್ ಕಟ್ಟಿ ಇಲ್ಲಾಗಿತ್ತು, ಇವಾಗ ಕಟ್ಕೊಂಡಾರ. ಇದು ಗ್ಯಾಸ್ ಕಟ್ಟಿ ಅಲ್ಲೇ ತಳಗಿಟ್ಟಿದ್ರೆ ಇಷ್ಟು ಅಡುಗೆ ಮಾಡಿನೂ ಇಟ್ಟಿದ್ದಾರೆ ನೋಡ್ರಲ್ಲಿ. ಹೀಗೆಲ್ಲ ಓಪನ್ ಇರ್ತೈತಲ್ಲ. ನಮ್ಮ ಮನೆ ಬಾಜುಕನ ರೋಡ್ ಐತಿ, ರಸ್ತಾ ಅಂದ್ರೆ ತೋಟದ ರಸ್ತಾ ಐತಿ. ಅಲ್ಲೆಲ್ಲ ಭಾಳ ಗಾಡಿಗಳು ಓಡಾಡ್ತಾವೆ, ಜೀಪ್, ಇವು ಟ್ಯಾಕ್ಟ್ರ, ಬೈಕ್ಗಳ ಇವೆಲ್ಲ ಓಡಾಡ್ತಾವೆ. ಅದ್ರದ್ದೆಲ್ಲ ಹಿಂಗೆ
ರೋಡ್ ಅದ ಮಣ್ಣಿಂದ ಐತನ ಧೂಳು ಒಮ್ಮೆಗೆ ಹಾರಿ ಬರ್ತೈತಿ. ಬಾಜುಕನ ರೋಡ್ ಬಾಜುಕನ ಇರಾನ ಎಲ್ಲ ಭಾಳ ಬಾಂಡೆಗಳ ಮೇಲೆ ಎಲ್ಲ ಧೂಳು ಕುಂದಿರ್ತೈತಿ. ಸೊ ಹಂಗಾಗಿ ಒಂದು ಇಲ್ಲೇ ಕುಡಿಯೋ ನೀರಿಂದ ಹಂಡೆ ಐತಿ ನೋಡ್ರಿ. ಇವಕ್ಕೆ ತಾಂಬರ್ದಕ್ಕೆ ಹಂಡೆ ಅಂತಾರೆ ನಮ್ಮ ಕಡೆ. ಇದಿಷ್ಟ ಆದ್ರೆ ಅಡುಗೆ ಮನೆ ಇಷ್ಟ ಸಾಂದ. ಈಗೂ ಸೈಜ್ ಇಷ್ಟ ಐತಿ. ಅದ್ರಾಗ ಸ್ವಲ್ಪ ನೀರಿಂದ ಇದು ಹಂಡೆ ತೇದ್ನಲ್ಲ ಅದನ್ನ ಇಟ್ಕೊಳ್ಳೋಕ್ಕಾಗಲಿ ಸ್ವಲ್ಪ ಕಟ್ಟಿ ಎತ್ತು ಮಾಡ್ಕೊಂಡಾರ. ಇದಿಷ್ಟು ಅಡುಗೆ ಮನೆ. ಇವಾಗ ಕಟ್ಟಿದ್ದು ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ಇಲ್ಲಿ ಗಾಡಿ ಕಟ್ಟ್ಯಾರ. ಮ್ಯಾಲೆಲ್ಲ ತಗಡನೇ ಐತಿ. ಇಲ್ಲಿ ಕೆಳಗಷ್ಟು ಗಾಡಿ ಕಟ್ಟ್ಯಾರ. ಮತ್ತು ಇಲ್ಲಿನ ಇದನ್ನು ಅದು ಪೇಪರ್ ಟೈಪ್ ಪರ್ಸಿದು ಇದು ಬರ್ತೈತಲ್ಲ ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ತಳಗ ಸೀಟ್ ಹಿಂಗೆ ಹಾಸಿ ಬಿಡ್ತಾರಲ್ಲ ಅದಂತಂದು ಹಾಕಮದಾನ ನಮ್ಮ ತಮ್ಮ. ಅದಾಗಲೇ ತೋರಿಸಿದ ಹಾಲ್ ಏಟ್ಕಾಳು ಇತ್ತು. ನೋಡ್ಬೋದು ನೀವು. ಸಣ್ಣದು ಅನಿಸ್ತಿತ್ತು. ಇಲ್ಲಿ ಕಂಬ ತೋರ್ಸತ್ತೇನಿಲ್ಲ, ಕಂಬದ ಈಚೆ ಕಡೆ ಇತ್ತು. ಆ ಕಡೆ ಏನು ಕಂಬದಿಂದ ಆ ಕಡೆ ಐತಲ್ಲ ಅದನ್ನ ಎಕ್ಸ್ಟ್ರಾ ತೊಗೊಂಡು ಕಟ್ಟಿದ್ದಾರೆ. ಇನ್ನೂ ಅಲ್ಲೇನು ಸೀಟ್ ಎಲ್ಲ ಕಾಣತೈತಿಲ್ಲ ಅಲ್ಲೆಲ್ಲ ಕಟ್ಟವ್ರದಾರ. ಇದು ಒಳಗೆ ಇಷ್ಟು ಕಟ್ಕೊಂಡು ಆ ಕಡೆ ದನಗಳಿಗೆ ಮಾಡೋರದಾರ. ಅದನ್ನು ಆ ಕಡೆ ಮತ್ತು ಗಾಡಿ ಕಟ್ಟವದಾನೀಗ. ಈ ಸದ್ಯಕ್ಕೆ ಇಲ್ಲಿ ಒಳಗೆ ಹೊರಗೆ ಸಣ್ಣದು ಒಂದು ರೂಮ್ ಐತಿ, ಅದು ತಗಡಿಂದ ಐತಿ. ಅಲ್ಲಿ ಎಲ್ಲನೂ ಮಾಡ್ಕೊಳಕ್ಕೆ ಆಗ್ಲಾರ್ಕಾಗಿ ಮತ್ತು ಇಲ್ಲಿ ಒಳಗೆ ಬಂದು ಎಲ್ಲ ಇಟ್ಕೊಂಡಾರ ಈಗ ಆಲ್ರೆಡಿ ಪೂಜಾತು ಮಾಡಿ. ಇದಿಷ್ಟು ಗಾಡಿ ಕಟ್ಟ್ಯಾರ. ಈಗ ಎಷ್ಟು ಆಗೈತಲ್ಲ ಇಷ್ಟಾಗದಾರ. ಈಗ ಇನ್ನು ನೆಕ್ಸ್ಟ್ ಬರ್ತಾ ಮಾಡ್ಕೋಬೇಕಂತೇಳಿ ಒಮ್ಮೆಗೆ ಅಂದ್ರೆ ಖರ್ಚು ಜಾಸ್ತಿ ಬರ್ತೈತೆ ಅಂಥೇಳಿ ಆದಂಗೆ ಮಾಡ್ಕೋತ ಹೋಗ್ಬೇಕಂಥೇಳಿ ಇಷ್ಟಿಷ್ಟನ್ನು ಮಾಡ್ಕೊಳಕತ್ತಾನ. ನಿಮ್ಗೆ ಇಲ್ಲಿ ತೋರಿಸಿದ್ ನೋಡ್ರಿ ಹಾಲ. ಪೈಲದ ಸಣ್ಣದು ಭಾಳ ಇತ್ತು, ಇವಾಗ ಇಷ್ಟು ದೊಡ್ಡದು ಮಾಡ್ಕೊಂಡಾರು. ಮತ್ತು ಅಡುಗೆ ಮನೆಯನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಆ ಸೋಫಾಗಳತ್ತು ಏನೂ ಹಿಡಿಸ್ತಿರ್ಕಿಲ್ಲ. ಪೈಲ್ ಭಾಳ ಸಣ್ಣದಿತ್ತು, ಏನೂ ಹಿಡಿಸ್ತಿರ್ಕಿಲ್ಲ. ಇವಾಗ ಇದು ಆರಾಮ್ಸೆ ಹಿಡಿಸಾತೈತಿ. ಅಂದ್ರೆ ಅವಾಗಿದ್ದಿದ್ದು ಹಾಲ್ಗಿಂತ ಈಗ ಡಬಲ್ ಆಗೈತಿ. ಡಬಲ್ ಸೈಜ್ ಮಾಡ್ಕೊಂಡಾರು. ಇದಿಷ್ಟ ಹಾಲ. ಇದಾದಮೇಲೆ ಅದ್ರ ಬಾಜುಕನ ಒಂದು ರೂಮ ಮತ್ತು ಅಡುಗೆ ಮನೆ ಐತಿ. ಈಗಿನ ಎಲ್ಲ ಬಾಂಡೆಗಳು ಎಲ್ಲ ತಂದು ಇಟ್ಕೊಳಕತ್ತಾರ. ಇಲ್ಲಿ ಬಾಜುಕನ ಒಂದು ಕಾಟ ಹಾಕೊಂಡಾರ ನಮ್ಮವ್ವಾಗ ಮಲ್ಕೊಳಕಂತೇಳಿ. ಅದು ನಮ್ಮ ತಮ್ಮನ ಹೆಂಡತಿಗೆ ರೂಮ ಬಿಟ್ಟಾರ. ಇನ್ನು ಸಾಮಾನೆಲ್ಲ ಹೊರಗನ ಅದಾವೆ ಜಾಸ್ತಿ. ಎಲ್ಲ ಬಾಂಡೆಗಳು ಏನಾದರೂ ಒಂದು ಹೊರಗನ ಅದಾವ, ತಂದು ಇಟ್ಕೋಬೇಕು. ಭಾಳ ತಂಪೈತಿ, ಈಗಾರ ಥಂಡಿ ಭಾಳ ಇರ್ತೈತಿ. ಸೊ ಹಾಗಾಗಿನ ಇವಾಗ ಸ್ವಲ್ಪ ಅರ್ಧಕನ ಇದ್ದಾಗನ ಒಳಗೆ ಬಂದಾರ ಪೂಜೆ ಅಷ್ಟು ಮಾಡಿದವ್ರನ್ನ. ಹೊರಗಡೆ ತಂಪು ಭಾಳ ಇರೋಣ, ಥಂಡಿ ಯಾರಿಗೂ ಆಗಲಿಲ್ಲ. ಅದ್ರಾಗ ತೋಟದಾಗ ಎಲ್ಲ ಕಡೆ ನೀರು ಹಾಸ್ತಾರೆ. ಅದ್ರದ್ದೆಲ್ಲ ತಂಪು ಎಲ್ಲ ತಡ್ಕೊಳಕ್ಕಾಗಲಿಲ್ಲನ ಮನೆಯೊಳಗೆ ಪೂಜೆ ಅಷ್ಟು ಮಾಡಿ ಈಗ ಸದ್ಯಕ್ಕೆ ಇದ್ರಾಗನ ಅದಾರು. ಇಲ್ಲಿ ತೋರ್ಸತ್ತೆ ನೋಡ್ರಿ ಹಂಡೆದು ಕಟ್ಟಿ ಅಂತ ಹೇಳಿದ್ನಲ್ಲ ಆಗಲಿ, ಅನ್ನಷ್ಟು ಕಟ್ಟಿ ಮಾಡ್ಕೊಂಡಾರ ನೀರು ಇಡಾಕಂತ ಹೇಳಿ. ಇಷ್ಟು ಗ್ಯಾಸ್ ಕಟ್ಟಿ ಮಾಡ್ಕೊಂಡಾರು. ಅದ್ರ ಬಾಜುಕನ ಒಂದು ಇನ್ನೂ ಒಲಿ ನೋಡ್ಬೋದು ನೀವು. ಇನ್ನೂ ಪೂಜೆ ಇದನ್ನ ಮಾಡಿಲ್ಲ, ಅದನ್ನ ಚಾಲೂನು ಮಾಡಿಲ್ಲ, ಅಷ್ಟು ಒಲಿ ಮಾಡ್ಕೊಂಡಾರ. ಇಲ್ಲಿ ಜಗಲಿ ಮಾಡ್ಕೊಂಡಾರು. ಇದಿಷ್ಟ ಆದ್ರೆ ಇದು ಆಗಲೇ ನಾ ತೋರಿಸಿದ್ನೆಲ್ಲ ರೂಮ, ಬೆಕ್ಕಿಂದ ಮರಿಯತ್ತು ಇದ್ದು ಅಲ್ಲ ಅದ ರೂಮ್ ಇದೆ. ಈಗ ಇಲ್ಲೊಂದು ಕಾಟ್ ಹಾಕ್ಯಾರ. ಈಗ ಅದ್ರ ಬಾಜುಕನ ತೋರಿಸಿದ್ನೆಲ್ಲ ಅದ್ರ ಬಾಜುಕೊಂದು ರೂಮ್ ಮಾಡಿದ್ರು. ಅಲ್ಲಿ ಕಾಟಲ್ಲಿ ಟ್ರೇಜರಿ ಮತ್ತು ಸೋಫಾ ಎಲ್ಲ ಅಲ್ಲಿದ್ದು. ಇದಿಷ್ಟ ಮನಿ. ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ